ಗುಡ್ ಮಾರ್ನಿಂಗ್ ಟೀಚರ್. ಗುಡ್ ಮಾರ್ನಿಂಗ್. ಇವತ್ತು ಮಾತಾಡೋಣ ಆಂಟಿಬಯೋಟಿಕ್ಸ್ ಬಗ್ಗೆ. ಯಾರು ಹೇಳ್ತೀರಿ ಆಂಟಿಬಯೋಟಿಕ್ಸ್ ಅಂದ್ರೆ ಏನು ಅಂತ? ಆಂಟಿಬಯೋಟಿಕ್ಸ್ ಎಂತ ಔಷಧ ಅಂದ್ರೆ ಬ್ಯಾಕ್ಟೀರಿಯಾವನ್ನು ಕೊಲ್ಲೋದಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಬ್ಯಾಕ್ಟೀರಿಯಾ ಅಂದ್ರೆ ಏನು? ಬ್ಯಾಕ್ಟೀರಿಯಾ ಅಂದ್ರೆ ನಮ್ಗೆ ರೋಗ ತರುವಂತ ರೋಗಾಣು. ಮತ್ತೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂದ್ರೆ ಏನು? ಬ್ಯಾಕ್ಟೀರಿಯಾ ಮೇಲೆ ಆಂಟಿಬಯೋಟಿಕ್ ನ ಪರಿಣಾಮ ಬೀರಲ್ಲ ಅಂದ್ರೆ ಅದಕ್ಕೆ ಆಂಟಿಬಯೋಟಿಕ್ ನ ರೆಸಿಸ್ಟೆನ್ಸ್ ಅಂತೀವಿ. ಬ್ಯಾಕ್ಟೀರಿಯಾದ ಮೇಲೆ ಆಂಟಿಬಯೋಟಿಕ್ ನ ಪ್ರಭಾವ ಇರೋದಕ್ಕಾಗಿ ನಾವು ಏನ್ ಮಾಡ್ಬೇಕು? ಯಾರು ಹೇಳ್ತೀರಿ? ಫ್ಲೂ, ವೈರಲ್ ಶೀತದಂತಹ ಇನ್ಫೆಕ್ಷನ್ ಆದಾಗ ಆಂಟಿಬಯೋಟಿಕ್ನ ಪ್ರಭಾವ ಇರೋದಿಲ್ಲ. ಹಾಗಾಗಿ ಆರೋಗ್ಯ ಕೆಟ್ಟು ಹೋದಾಗ್ಲೆಲ್ಲ ಸಮೀಪದ ಚಿಕಿತ್ಸಕರನ್ನು ಭೇಟಿ ಮಾಡಬೇಕು. ಔಷಧದ ಕೋರ್ಸ್ ಅನ್ನು ಮಧ್ಯದಲ್ಲಿ ಬಿಡಬಾರದು, ಯಾವಾಗಲೂ ಪೂರ್ತಿಗೊಳಿಸಬೇಕು. ಮಕ್ಕಳಿಗಂತೂ ತಿಳಿದಿದೆ. ನೀವು ತಿಳ್ಕೊಳ್ಳಿ. ಆಂಟಿಬಯೋಟಿಕ್ ಅನ್ನು ಕೇವಲ ಡಾಕ್ಟರ್ ಸಲಹೆ ಮೇರೆಗೆ ತಗೊಳ್ಳಿ. ಯಾವ ಆಂಟಿಬಯೋಟಿಕ್ ನ ಸ್ಟ್ರಿಪ್ ನಲ್ಲಿ ಕೆಂಪು ಗೆರೆ ಇದೆಯೋ ಅವುಗಳನ್ನು ಡಾಕ್ಟರ್ ಸಲಹೆ ಇಲ್ಲದೆ ಖಂಡಿತ ತಗೋಬೇಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.